ಬ್ರೌನ್ ಬ್ರೆಡ್ನಲ್ಲಿ ಪಿಜ್ಜಾ ಮಾಡೋದು ಹೇಗೆ, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒಂದು ಬ್ರೌನ್ ಬ್ರೆಡ್. ಏನಕ್ಕೆ ಬ್ರೌನ್ ಬ್ರೆಡ್ ಯೂಸ್ ಮಾಡಿದ್ದೀವಿ ಅಂದರೆ ಇಟ್ಸ್ ಗುಡ್ ಫಾರ್ ಹೆಲ್ತ್. ಮೈದಾಗಿಂತ ಇದು ತುಂಬ ಒಳ್ಳೆಯದಿದು. ಹಾಗಾಗಿ ಮತ್ತು ಇಂಗ್ರೀಡಿಯೆಂಟ್ಸ್ ಬಂದು ಬಾಯ್ಲ್ಡ್ ಮಾಡಿರೋದು, ವಾಟ್ರಲ್ಲೇ ಬಾಯ್ಲ್ಡ್ ಮಾಡಿರೋವಂಥ ಒಂದು ಪಾಪ್ಕಾರ್ನು, ಮತ್ತು ಚೀಸ್ ಯೂಸ್ ಮಾಡಿದ್ದೀವಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಕ್ಯಾಪ್ಸಿಕಮ್ಮು, ಆನಿಯನು, ಗಾರ್ಲಿಕ್. ಸೊ ಈಗ ಇದು ಪಿಜ್ಜಾ ಸಾಸು ನಾವು ಶಾಪಿಂದ ಬೈ ಮಾಡಿರೋಂಥದ್ದು. ಸೊ ಇದನ್ನು ನಾವು ಬ್ರೌನ್ ಬ್ರೆಡ್ಗೆ ಅಪ್ಲೈ ಮಾಡ್ತಾಯಿದ್ದೀವಿ. ಸೊ ಬ್ರೌನ್ ಬ್ರೆಡ್ಸ್ಗೆ ಪಿಜ್ಜಾ ಸಾಸನ್ನ ಅಪ್ಲೈ ಮಾಡಿದೆ. ಸೊ ನೀವು ನೋಡ್ಬೋದು. ಸೊ ಇನ್ನೂ ಹೆಚ್ಚಿಗೆ ಬೇಕು ಅಂದರೆ ನೀವು ಅಪ್ಲೈ ಮಾಡ್ಕೋಬೋದು. ಸೊ ಡಿಪೆಂಡ್ ಆನ್ ಯುವರ್ ಟೇಸ್ಟ್. ಸೊ ಈಗ ಬ್ರೆಡ್ ಮೇಲೆ ಗಾರ್ಲಿಕ್, ಕ್ಯಾಪ್ಸಿಕಮ್ಮು, ಹಾಗೂ ಈಗ ಆನಿಯನ್ ಆಯಿತು, ಕ್ಯಾಪ್ಸಿಕಮ್ ಅಪ್ಲೈ ಮಾಡ್ತಾಯಿದ್ದೀವಿ, ಅದ್ರ ಮೇಲೆ ಇಡ್ತಾಯಿದ್ದೀವಿ. ನೆಕ್ಸ್ಟ್ ಟೊಮೊಟೊ, ಬಾಯ್ಲ್ಡ್ ಪಾಪ್ಕಾರ್ನ್, ಈಗ ಇದಕ್ಕೆ ಚೀಸ್ ಅಪ್ಲೈ ಮಾಡ್ತಾಯಿದ್ದೀವಿ. ಅದ್ರ ಮೇಲೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಟೇಸ್ಟಿಗೆ ತಕ್ಕನಾಗ ನೀವು ಹಾಕೋಬೋದು. ಎಷ್ಟು ಬೇಕು ಅಷ್ಟೇ ಹಾಕ್ಬೇಕು, ಎಷ್ಟೇ ಹಾಕ್ಬೇಕು ಅಂತಿಲ್ಲ, ಡಿಪೆಂಡ್ ಆನ್ ಯುವರ್ ಟೇಸ್ಟ್. ಇದಕ್ಕೆ ಹಾಕ್ತೀನಿ. ನಿಮಗೆ ಏನಾದರೂ ಅಡಿಷನಲ್ ಟೇಸ್ಟ್ ಬೇಕು ಅಂತ ಅಂದರೆ ನೀವು ಫ್ರೆಂಚ್ ಫ್ರೈಸ್ ಅಂತ ಇದು ಮಸಾಲ ಪೌಡರ್ ಯೂಸ್ ಮಾಡ್ಬೋದು. ಸೊ ಇದು ಪ್ಯಾಕೆಟ್. ಸೊ ನಿಮಗೆ ಹೊಡೆದಿಲ್ಲಿದೆ ನೋಡಿ, ಇದು ಅದು ಬಿಟ್ಟರೆ ಸ್ವಲ್ಪ ಸಾಲ್ಟ್ ಇದೆ, ಲೆಮನ್ ಯೂಸ್ ಮಾಡಿದ್ದೀವಿ, ಮತ್ತು ಇದು ಬಂತು ಪೆಪ್ಪರು. ಸೊ ಪೆಪ್ಪರ್ ಪೌಡ್ರ್ ಮಾಡ್ಕೊಂಡಂತು ಇದನ್ನು ನೀವು ಯೂಸ್ ಮಾಡ್ಬೋದು. ಅಡಿಷನಲಾಗಿ ಸ್ವಲ್ಪ ಟೇಸ್ಟ್ಗೆ ಏನಾದ್ರು ಬೇಕು ಅಂತ ಅನಿಸಿದ್ರೆ ಅದನ್ನು ಅಪ್ಲೈ ಮಾಡ್ತಾಯಿದ್ದೀವಿ. ಸೊ ಅದೇ ಫ್ರೆಂಚ್ ಫ್ರೈಸ್ ಮಸಾಲೆ ಪೌಡ್ರ್ ಇದೆಯಲ್ಲ ಅದನ್ನು ಅಪ್ಲೈ ಮಾಡ್ತಾಯಿದ್ದೀವಿ. ಸ್ವಲ್ಪ ಹಾಕ್ತಾಯಿದ್ದೀವಿ ಸಾಲ್ಟು, ದೆನ್ ಪೆಪ್ಪರ್, ಲೆಮನ್ನು, ಎಲ್ಲ ಇಂಗ್ರೀಡಿಯೆಂಟ್ಸ್ನು ಬ್ರೌನ್ ಬ್ರೆಡ್ ಮೇಲೆ ಅಪ್ಲೈ ಮಾಡಾಗಿದೆ. ಈಗ ನಾವು ಇದನ್ನು ಓವನಲ್ಲಿ ಇಡ್ತೀವಿ. ನೀವು ಟೆಂಪ್ರೇಚರು ಬೇಸ್ಡ್ ಆನ್ ಟೈಮು 10 ಮಿನಿಟ್ಸ್ ಇಡ್ಬೋದು. ನೀವು ಎಷ್ಟು ಸೆಟ್ ಮಾಡಿರ್ತೀರ ಟೆಂಪ್ರೇಚರ್ ಆದ್ರದ ಮೇಲೆ 10 ಮಿನಿಟ್ಸು, 15 ಮಿನಿಟ್ಸು, 20 ಮಿನಿಟ್ಸು ಅದನ್ನು ಇಡಿ, ನೋಡ್ಕೊಂಡು ಹುಷಾರಾಗಿ. ಈ ಓವನ್ ಇಲ್ಲದೇ ಇರೋಂಥವ್ರು ನೀವು ತವಾ ಅಂದರೆ ಚಪಾತಿ ನಾವು ಬೇಯಿಸ್ತೀವಲ್ಲ ಅಂತ ಒಂದು ತವಾ ಯೂಸ್ ಮಾಡಿ ಕೂಡ ನೀವು ಇದನ್ನು ರೆಡಿ ಮಾಡ್ಬೋದು. ಸೊ ಫೈನಲಿ ರೆಡಿಯಾಗಿದೆ. ಸೊ ಓವನಲ್ಲಿ ಇಡಲಿಕ್ಕೆ ನೋಡೋಣ, ಓವನ್ ಇಟ್ಟ ಮೇಲೆ ಯಾವ ರೀತಿ ಬರುತ್ತೆ ಅಂತ. ಅಲ್ಲಿವರೆಗೆ ಒಂದು 10 to 15 ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಅಪ್ಲೈ ಮಾಡಿರೋ ಎಲ್ಲ ಬ್ರೌನ್ ಬ್ರೆಡ್ಸ್ನ ನಾವು ಓವನ್ ಇಟ್ಟಿದ್ದೀವಿ ನೋಡಿ. ಒಂದು 15 ಮಿನಿಟ್ಸ್ ಟೈಮ್ ಸೆಟ್ ಮಾಡಿದ್ದೀವಿ. ಹೀಟಲ್ಲಿ ನಿಮಗೆ ಆಗ್ತಾಯಿದೆ. ಸೊ ಓವನಲ್ಲಿ ಏನು ಸೆಟ್ ಮಾಡಿದ್ದೀವಿ ನಿಮಗೆಲ್ಲ ತೋರಿಸ್ತಾ ಇದ್ದೀವಿ. ಟೆಂಪ್ರೇಚರ್ ಎಷ್ಟಿದೆ ಮತ್ತು ಎಷ್ಟು ನಿಮಿಷ ಸೆಟ್ ಮಾಡಿದ್ದೀವಿ, ಮತ್ತು ಬೋತ್ ಸೈಡ್ ಹೀಟ್ ಆಗಬೇಕು. ಸೊ ಫೈನಲಿ ಓವನಿಂದ ತೆಗೆದಿದ್ದೀವಿ, ರೆಡಿಯಾಗಿದೆ. ನೋಡೋಣ ಹೇಗಿದೆ ಅಂತ ಟೇಸ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.